ಬರೋ ಹೇಳಿದ್ರಂತೆ. ಪ್ರತಿ ಸಾರಿನೂ ನೀನು 100 ಜನ ನನಗೆ ಓಟ್ ಹಾಕಿದ್ರಿಂದ 10 ವರ್ಷದಿಂದ ನಾನು MLA ಆಗಿದ್ದೀನಿ. ಆದ್ರೆ ಈಗ ನನಗೊಬ್ಬ ಪ್ರತಿಸ್ಪರ್ಧಿ ನಿಂತಿದ್ದಾನೆ ಅಂತ ಹೇಳಿದ್ರೆ ನನಗೆಂತ ಅವಮಾನ. ಅದು ನಿನ್ನ ಕಾನ್ಸ್ಟಿಟ್ಯೂನ್ಸಿಲಿ ನನ್ನ ಎದುರುಗಡೆ ನಿಲ್ಲೋಕೆ ಅವನಿಗೆ ಎಷ್ಟು ಧೈರ್ಯ ನೋಡು. ನಿನ್ನ ಊರಿನಲ್ಲಿ ನಾನು ಒಂದು ಪೋಸ್ಟ್ ಅಂಟಿಸ್ದೆ ಗೆದ್ದಿದ್ದೀನಿ ಅನ್ನೋದನ್ನ ಮರಿಬೇಡ. ಪ್ರತಿ ಎಲೆಕ್ಷನ್ನಲ್ಲೂ ನಿನ್ನ ಬಾಯಿಗೆ ಸುರಿತಾನೆ ಇದ್ದೀನಿ. ಅದರಿಂದ ನಿನ್ನ ಸುಖ ಸಂಪತ್ತು ಹೆಚ್ಚಾಗ್ತಿದೆ ಹೊರತು ನನ್ನ ಆಸೆಗಳೆಲ್ಲ ತಲೆಕೆಳಗಾಗ್ತಾ ಇದೆ. ಕಪಾಲಿ, ನಮ್ಮ ಮಂತ್ರಿಗಳ ಪಕ್ಷದಲ್ಲಿ ನಾವು ಬಲವಾಗಿರೋದ್ರಿಂದ ಈ ಎಲೆಕ್ಷನ್ ಅಲ್ಲಿ ನಂಗೆ ಸೀಟ್ ಕೊಟ್ಟಿದ್ದಾರೆ. ನಾವು ಗೆದ್ದು ಬಂದ್ರೆ ನಮ್ಮ ಮಂತ್ರಿಗಳು ಮುಖ್ಯಮಂತ್ರಿಗಳಾಗ್ತಾರೆ, ನಾನು ಮಂತ್ರಿ ಆಗ್ತೀನಿ. ಆಮೇಲೆ ರಸ್ತೆ ಕಾಂಟ್ರಾಕ್ಟು, ಸರಾಯಿ ಕಾಂಟ್ರಾಕ್ಟು ಎಲ್ಲ ನಿನಗೆ. ನನ್ನ ಆಸೆಗಳನ್ನೆಲ್ಲ ಪುಡಿ ಪುಡಿ ಮಾಡಬೇಡ. ನಾಳೆ ಯಾವ ನಾಯಿನೂ ಓಟ್ ಹಾಕಕ್ ಬರೋಲ್ಲ. ನೀವು ಏನೋದಕ್ಕೆ ನಿನ್ನ ಗುಂಡಾಗಿರಿ. ಏನೋ ನಿನಗೆಷ್ಟು ಗುಂಡಿಗೆ ಇದೆ? MLA ಪುರುಷೋತ್ತಮನ ಎದುರಾಳಿಯಾಗಿ ನಿನ್ನ ಮಗನ್ ನಿಲ್ಲಿಸ್ತೀಯಾ? ಇವನ್ನ ಕೊಂದ್ರೆ ನಮ್ಮನ್ನು ಕಾಪಾಡೋದಕ್ಕೆ ಮಂತ್ರಿ ಕೋದಂಡ, MLA ಪುರುಷೋತ್ತಮ ಇಬ್ರು ಪದವಿಲಿಲ್ಲ. ನಾಳೆ ಯಾವನಾದ್ರೂ ಓಟ್ ಹಾಕೋಕೆ ಓಟಿನ ಚಾವಡಿಗೆ ಬಂದ್ರಿ, ಈ ಊರಲ್ಲಿ ಒಬ್ರು ಜೀವಂತವಾಗಿ ಬದುಕಿರಲ್ಲ. ಬಂದ್ರ Good morning, sir. ನಮಸ್ಕಾರ. ನೋಡಿ, ಈ 100 ಮೀಟರ್ ಗೆರೆ ದಾಟಿ ಒಬ್ನು ಒಳಗಡೆ ಹೋಗ್ಕೂಡ್ದು. ಹೋದ್ರೆ ಕೈ ಕಾಲ್ ಮುರಿರಿ. ಕೆಲವ್ರು ಆ ಕಡೆ ಇರಿ, ಇನ್ ಸ್ವಲ್ಪ ಜನ ಇಲ್ಲೇ ಇರಿ. ಒಂದು ನರಪಿಳ್ಳೆ ಏನಾದ್ರೂ ಗೆರೆ ದಾಟಿ ಒಳಗ್ ಬಂದ್ರೆ ನಿಮ್ ತಲೆ ತೆಗೆದು ಬಿಡ್ತೀನಿ. ಹುಷಾರ್. ಕಪಾಲೆ. ಏಯ್, ಯಾವನು ಮುದುಕ ಬರ್ತಿದ್ದಾನೆ? ಬರ್ಲಿ ಅವನು. ಏ ಮುದುಕ, ಎಲ್ಲಿಗಮ್ಮ ಹೋಗ್ತೀಯಾ? ಓಟ್ ಹಾಕೋಕ್ ಹೋಗ್ತಾ ಇದ್ದೀನಿ. ಓಟ್ ಹಾಕೋದಕ್ಕೆ ಹೋಗ್ತೀಯಾ? ಈ ಗೆರೆ ದಾಟಿದ್ರೆ ಸಾಯಿಸ್ಬಿಡ್ತೀವಿ. ಗೆರೆ ದಾಡಿದ್ರು ಸಾಯ್ತೀನಿ, ದಾಡದೆ ಇದ್ರು ಸಾಯ್ತೀನಿ. ಸಾಯೋಕ್ ಮುಂಚೆ ಒಳ್ಳೆ ಕೆಲಸ ಮಾಡ್ಬಿಟ್ಟೆ ಸಾಯ್ತೀನಿ. ಹೋಗ್ರ ಗೂಂಡ ನನ್ನ. ಬಿಡ್ರಲ್ಲ, ಮುದುಕ ಒಂದ್ ಓಟ್ ಹಾಕಿದ ಕೂಡಲೇ ಒಂದ್ ಓಟಿಂದ ಗೆದ್ಬಿಡ್ತಾನ.
ಏ ಮುದುಕ, ನೀನ್ ಒಬ್ಬ ಓಟ್ ಹಾಕಿದ ಕೂಡಲೇ ಅವನು ಗೆದ್ದು ಬಿಡ್ತಾನೆ ಅಂತ ತಿಳ್ಕೊಂಡಿದ್ಯಾ? ನಿಮ್ ಹೆಸರು? ವಿಜಯಪುರದ ಕರಿಲಿಂಗಯ್ಯನ ಮಗ ಚೆನ್ನಯ್ಯ. ತಗೊಳ್ಳಿ. ಏನ್ ತಾತ, ಓಟ್ ಹಾಕಕ್ ಬೇರೆ ಯಾರು ಬರ್ಲಿಲ್ವಾ? ಯಾವ ನರ್ಪಿಲ್ಲೇನೂ ಬರ್ಲಿಲ್ಲ ಓಟ್ ಹಾಕೋದಕ್ಕೆ. ನಾನೇ ಧೈರ್ಯ ಮಾಡಿ ಬಂದ್ಬಿಟ್ಟೆ. ಎಲ್ಲ ಹೆದರ ಪುಕ್ಲ ನನ್ನ ಮಕ್ಕಳು. ನಿಮ್ ವೋಟಿಂಗ್ ಚೀಟಿ ಜೊತೆ ಈ ಚೀಟಿನೂ ಹಾಕ್ಬಿಡಿ. ಪೂಜಾರಿ, ಏನು ಸಾಧಿಸೋದಕ್ಕೋಸ್ಕರ ಬದುಕಿದ್ಯಾ ಅಂತ ಕೇಳಿಲ್ಲ. ನಾನೇ ಕಣು ಸಾಧಿಸಿದ್ದು. ಏನ್ ಪುರುಷಾರ್ಥ ಸಾಧಿಸೋದು ಬದುಕಿದೀರೋ? ನೇಣು ಹಾಕೊಂಡು ಸಾಯ್ಬಾರ್ದೇನೋ? ಮುಂಡೆ ಮಕ್ಕಳ ಮೀಸೆ ಇಟ್ಕೊಂಡು ನಾನು ಗಂಡಸು ಅಂತ ಯಾಕೋ ತಿರುಗ್ತಾ ಇದ್ದೀರಾ? ಬಳೆ ತೊಟ್ಕೊಂಡು ಹೆಂಗಸು ಸೀರೆ ಉಟ್ಕೊಂಡು ಅವರ ಬಟ್ಟೆ ತಿರುಳು ಅಲ್ಕ ನನ್ನ ಮಕ್ಕಳ. ನಿಮ್ ಜನ್ಮಕ್ ಬೆಂಕಿ ಹಾಕರು ನಾಳೆ ನಾಳ್ತು ಸಾಯ್ತೀನಿ ಅಂತ ಇರೋ ನನಗಿರೋ ಧೈರ್ಯ ನಿಮಗಿರೋ ಹೋಯ್ತಲ್ಲೋ? ಯಾಕೋ ಇನ್ನ ಬದುಕಿದ್ದೀರಾ? ಥೂ ಥೂ. ಇದೇನ್ರಿ ಹೀಗ್ ಕೂತಿದ್ದೀರಾ? ನಾಚಿಕೆ ಆಗಲ್ವಾ ನಿಮ್ಗೆ? ಮದ್ವೆ ಆದಾಗಿಂದ ಗಂಡ್ಸು ಅಂತ ತೋರ್ಸ್ಕೊಳ್ಳಿಲ್ಲ. ಈಗ್ಲಾದ್ರು ಧೈರ್ಯವಾಗಿ ಓಟ್ ಹಾಕಿ ಗಂಡ್ಸು ಅಂತ ತೋರ್ಸ್ಕೊಳ್ಳಿ. ನಿನ್ನ ಅಜ್ಜಿ ಇನ್ಯಾಕೆ ಬಾಳ್ಬೇಕು? ಅಡೇ ಓಟ್ ಹಾಕೋಣ. ಸಾಯೋ ಮುದ್ಕಡೆ ಓಟ್ ಹಾಕ್ ಬಂದ. ಇನ್ ನಾವ್ ಹಾಕ್ತಾ ಇದ್ರೆ ಮರ್ಯಾದೆ ಇರುತ್ತಾ? ಬರ ಹೋಗೋಣ. ಆ ಮುದ್ಕ ಹೇಳಿ ಸರಿ. ಓಟ್ ಹಾಕಿದ್ರು ಸಾಯ್ತೀವಿ, ಹಾಕದೇ ಇದ್ರು ಸಾಯ್ತೀವಿ. ಅದೇನಾಗುತ್ತೋ ಆಗ್ಲಿ, ಬಾರೆ ನಡೀರಿ ಹೋಗೋಣ. ಒಬ್ಬನ್ ಹೊಡಿತಾರೆ, 100 ಜನಕ್ಕೆ ಹೊಡಿತಾರೆ, 1000 ಜನಕ್ಕೆ ಹೊಡಿಯಕ್ಕಾಗುತ್ತೇನೋ? ಅದೇನಾಗುತ್ತಾ ನೋಡೋಣ. ನಡೀರಿ. ಊರಿನ ಜನ ಎಲ್ಲ ಓಟ್ ಹಾಕಕ್ ಹೋಗಾಯ್ತು. ಇಲ್ಲಿದ್ದು ನಾವೇನ್ ಕಿಸೋದು? ನಡಿಲ್ಲ, ಹೋಗೋಣ. ಒಬ್ಬ ಬರ್ತಿದ್ದಾನೆ, ಇನ್ನೊಬ್ಬ ಬರ್ತಿದ್ದಾನೆ. ಎಲ್ರು ಒಟ್ಟಿಗೆ ಬರ್ತಾವ್ರೆ. 100 ಜನ ಎಲ್ಲ ಬರ್ತಿದ್ದಾರೆ. ಆ ಮುದುಕನ್ ಬಿಟ್ಟಿದ್ದಪ್ಪ, ಎಲ್ಲ ನಿನ್ನಿಂದಾನೆ. ಯಾರು ಓಟ್ ಹಾಕಕ್ ಬಿಡ್ಬಾರ್ದು. ನಡೀರಿ. ಸೀತಾರಾಮ್, ಏನಂದ್ರೆ? ಏನಪ್ಪ ನೀವೆಲ್ಲ ಇಲ್ಲೇ ಇದ್ದೀರಾ? ಓಟ್ ಹಾಕಕ್ ಹೋಗ್ಲಿಲ್ವಾ? ಹೋಗಿಪ್ಪ ಓಟ್ ಮಾಡಿ. ಡಾಕ್ಟರ್ ಡಾಕ್ಟರ್ ಇದೆಲ್ಲ ತೆಗೆದ್ಬಿಡಿ ಡಾಕ್ಟರ್. ನಾವು ಓಟ್ ಮಾಡಕ್ ಹೋಗ್ಬೇಕು. ಬೇಡಿ, ನೀವು ರೆಸ್ಟ್ ತಗೋಬೇಕು. ನನಗೆ ರೆಸ್ಟ್ ಬೇಡಿ ಡಾಕ್ಟರ್. ನಾವು ಓಟ್ ಮಾಡಕ್ ಹೋಗ್ಬೇಕು. ನನ್ ಮಗ ಗೆಲ್ಬೇಕು ಡಾಕ್ಟರ್, ನನ್ ಮಗ ಗೆಲ್ಬೇಕು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನನ್ನ ಹೆಸರು ಸೀತಾರಾಮಯ್ಯ. ಇದುವರೆಗೂ ನನ್ನ ಈ ಕಾಲುಗಳು ಓಟಿನ ಚಾವಡಿ ಮೆಟ್ಲು ಹತ್ತಿಲ್ಲ. ಈ ಕೈಗಳ ಮುದ್ರೆ ಹಿಡಿದಿಲ್ಲ. ಈ ಬೆರಳಗ ಮಸಿ ಬಿದ್ದಿಲ್ಲ.
ಯಾವ ನಾಯಿನೂ ನಮ್ಗೆ ಓಟ್ ಹಾಕಿರಲ್ಲ. ನಡೀರಿ, ಓಟಿನ ಪೆಟ್ಟಿಗೆನೆ ಹೊತ್ಕೊಂಡ್ಬರೋಣ. ಬಂದ್ರು ನಡಿ. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್. ವಾಟ್ ಹ್ಯಾಪನ್? ಸರ್, ಎಲ್ಲರೂ ರಕ್ತ ಸಿಕ್ತರಾಗಿ ಬಂದು ಓಟ್ ಹಾಕಿದ್ರು. ಕಾರಣ ಕೇಳಿದ್ದಕ್ಕೆ ಒಬ್ಬರು ಬಾಯ್ ಬಿಡ್ಲಿಲ್ಲ. ಏನಾದರೂ ಹೆಚ್ಚು ಕಡಿಮೆ ಆಗ್ಬೋದು ಅಂತ ತಮಗೆ ಫೋನ್ ಮಾಡಿದೆ. ಐ ಸಿ. ಮಿಸ್ಟರ್ ಶೇಖರ್ ಸರ್. ಬ್ಯಾಲೆಟ್ ಬಾಕ್ಸ್ನೆಲ್ಲ ವ್ಯಾನಿಗೆ ಸೇರಿಸ್ಬಿಡಿ. ಎಸ್ ಸರ್. ಬೇಗ ಬೇಗ ಇಡಿ. ಸರ್, ಶಿವು ನಿರಪರಾಧಿ. ಚೀಟಿ ನೋಡಿ ಸರ್. ನನ್ನ ಚೀಟಿನಲ್ಲೂ ಶಿವು ನಿರಪರಾಧಿ. ಹೌದು ಸರ್, ನಂದ್ರಲ್ಲೂ ಇದೆ. ನಂದ್ರಲ್ಲೂ ಇದೆ ಸರ್. ನಂದ್ರಲ್ಲೂ ಇದೆ ಸರ್. ಶಿವು ನಿರಪರಾಧಿ. ಎಲ್ಲ ಮತ ಚೀಟಿನಲ್ಲೂ ಶಿವು ನಿರಪರಾಧಿ ಅಂತಿದೆ. ಆ ಮೂರ್ತಿಗಳೇ ಸರ್, ನೋಡಿ, ಈ ಚೀಟಿಗಳನ್ನ ಬೇರೆ ಮಾಡಿ ಮತ ಚೀಟಿಗಳನ್ನ ಮಾತ್ರ ಎಣಿಕೆ ಮಾಡಿ. ಓಕೆ ಸರ್. ಸರಿ ಸರ್. ಸರ್, ವಿಜಯಪುರದ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಶಿವು ಅವರು 35,624 ಮತಗಳ ಅಂತರದಿಂದ ಗೆದ್ದಿದ್ದಾರೆ ಸರ್. ವೆರಿ ಗುಡ್. ಎಲ್ಲ ಮತದಾರರು ಮತದಾನ ಚೀಟಿ ಜೊತೆಗೆ ಶಿವು ನಿರಪರಾಧಿ ಅಂತ ಚೀಟಿ ಬರೆದು ಮತ ಹಾಕಿದ್ದಾರೆ ಸರ್. ನೋಡಿ ಸರ್. ಈ ಶಿವು ಮೇಲೆ ತಾನೇ ಕೋರ್ಟ್ನಲ್ಲಿ ಕೊಲೆ ಕೇಸ್ ನಡೀತಿರೋದು? ಹೌದು ಸರ್. ಕೋರ್ಟ್ನಲ್ಲಿ ಆತನ ವಿರುದ್ಧ ಸಾಕ್ಷಿ ಹೇಳಿದ ಅದೇ ಜನ ಮತದಾನದ ಚೀಟಿ ಮೂಲಕ ಆತ ನಿರಪರಾಧಿ ಅಂತ ನಿರೂಪಿಸಿದ್ದಾರೆ. ವಿಜಯಪುರ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಶ್ರೀ ಶಿವು ಅವರು ತಮ್ಮ ಸಮೀಪದ ಪ್ರತಿಸ್ಪರ್ಧಿ ಶ್ರೀ ಪುರುಷೋತ್ತಮ್ ಅವರನ್ನು 35,624 ಮತಗಳ ಅಂತರದಿಂದ ಸೋಲಿಸಿ ಜಯಗಳಿಸಿದ್ದಾರೆ. ಜಾನಕಿ ಸಿರು ನನ್ನ ಮಗ ಗೆದ್ಬಿಟ್ಟ. ಇದೀಗ ಬಂದ ಸುದ್ದಿ. ವಿಧಾನಸಭೆಯ ಚುನಾವಣೆ ನಡೆದ ಮೈಸೂರು ಜಿಲ್ಲೆ ವಿಜಯಪುರ ಗ್ರಾಮದ ಪಕ್ಷೇತರ ಅಭ್ಯರ್ಥಿ ಶ್ರೀ ಶಿವು ಅವರು ಜಯಶಾಲಿಯಾಗಿದ್ದಾರೆ. ಅವರ ಪ್ರತಿಸ್ಪರ್ಧಿ ಮಾಜಿ ಎಂಎಲ್ಎ ಹಾಗೂ ಪಕ್ಷದ ಜಿಲ್ಲಾಧ್ಯಕ್ಷರಾದ ಪುರುಷೋತ್ತಮ್ ಅವರನ್ನು 35,624 ಮತಗಳ ಅಂತರದಿಂದ ಸೋಲಿಸಿದ್ದಾರೆ. ಶ್ರೀ ಶಿವು ಅವರು ಒಂದು ಕೊಲೆ ಕೇಸಿನಲ್ಲಿ ಅಪರಾಧ ಹೊತ್ತಿರುವುದು ಗಮನಿಸತಕ್ಕದ್ದು. ಅವರ ಜಯಕ್ಕೆ ಕಾರಣರಾದ ಊರಿನ ಜನತೆ ಯಾವುದೋ ದುಷ್ಟ ಶಕ್ತಿಗೆ ಹೆದರಿ ನ್ಯಾಯಾಲಯದಲ್ಲಿ ಶಿವು ಅಪರಾಧಿ ಎಂದು ಸಾಕ್ಷಿ ಹೇಳಿದ್ದಾರೆ. ಅದೇ ಜನತೆ ಈಗ ಮುಗಿದ ವಿಧಾನಸಭೆ ಚುನಾವಣೆಯಲ್ಲಿ ತಮ್ಮ ಮತಗಳ ಮೂಲಕ ಮತಚೀಟಿಗಳ ಜೊತೆ ಮತ್ತೊಂದು ಚೀಟಿಯನ್ನಿತ್ತು ಶಿವು ನಿರಪರಾಧಿ ಎಂದು ತಿಳಿಸಿದ್ದಾರೆ. ಜನತೆಯ ತೀರ್ಪು ಜನಾರ್ದನನ ತೀರ್ಪು ಎಂದರಿತು ಶ್ರೀ ಶಿವು ಅವರನ್ನು ನಿರಪರಾಧಿ ಎಂದು ತೀರ್ಮಾನಿಸಿ ಸರ್ಕಾರ ಅವರ ಮೇಲಿದ್ದ ಆರೋಪವನ್ನು ರದ್ದುಪಡಿಸಿ ಶ್ರೀ ಶಿವು ಅವರನ್ನು ಬಿಡುಗಡೆ ಮಾಡಲಾಗಿದೆ. ಎಂಎಲ್ಎ ಶಿವುಗೆ, ನಮ್ಮ ನಾಯಕ ಶಿವುಗೆ, ಎಂಎಲ್ಎ ಶಿವುಗೆ, ನಮ್ಮ ನಾಯಕ ಶಿವುಗೆ, ಎಂಎಲ್ಎ ಶಿವುಗೆ, ನಮ್ಮ ನಾಯಕ ಶಿವುಗೆ, ಎಂಎಲ್ಎ ಶಿವುಗೆ, ನಮ್ಮ ನಾಯಕ ಶಿವುಗೆ. ನಿಮ್ಮ ಪ್ರಾಣನ ಒತ್ತೆ ಇಟ್ಟು ಧೈರ್ಯವಾಗಿ ಓಟ್ ಹಾಕಿ ನನ್ನ ಎಮ್ಮೆಲ್ಲೆ ಮಾಡಿದ್ದೀರಾ. ಈ ಹಾರ ನಿಮಗೇನೆ ಸೇರಬೇಕು. ಆರ್ತಿ ನಿಮ್ಮೆಲ್ರಿಗೂ ನಾನೆತ್ತಬೇಕು. ಏನೋ ದೊಡ್ಡ ಅಲೆಕ್ಸಾಂಡರ್ ಆಗಿ ಮಾತಾಡ್ತಿದ್ಯಲ್ಲ, ಏನೋ ಆಯ್ತೀಗ? ಏನಾಯ್ತು? ನಮ್ಮ ಪಕ್ಷದಲ್ಲಿ
ನನ್ನೊಬ್ಬನ ಬಿಟ್ಟು ಎಲ್ಲರೂ MLA-ಗಳಾದ್ರು. ಅವ್ರಿಗೆಲ್ಲ ಮುಖ ತೋರಿಸಿರ ಮಾಡ್ಬಿಟ್ಟಿಯಲ್ಲ. ಛೇ ಮಾಡೋ, ನೀನೇನ್ ಮಾಡ್ತೀಯಾ, ಹೇಗ್ ಮಾಡ್ತೀಯಾ ಅದೊಂದು ನನಗೆ ಗೊತ್ತಿಲ್ಲ. ಇನ್ನು 6 ತಿಂಗಳಲ್ಲಿ ನಮ್ಮ ಏರಿಯಾದಲ್ಲಿ ಬೈ ಎಲೆಕ್ಷನ್ ಆಗ್ಬೇಕು. ನಾನು ಮತ್ತೆ MLA ಆಗ್ಬೇಕು. ನಮ್ಮ ಕೋದಂಡ ಅವರು ಮುಖ್ಯಮಂತ್ರಿಗಳು ಆಗ್ಲೇಬೇಕು. ಆಗ್ತಾರೆ. ಇನ್ನು 6 ತಿಂಗಳಲ್ಲಿ ನಿಮ್ಮನ್ನು MLA ಮಾಡ್ತೀನಿ. ನೋಡ್ತೀನಿ, ಬರ್ತೀನಿ. ತೋಮನಿ ಇಲ್ಲಿ ತೋಮನಿ. ಅದನ್ನ ಇಲ್ಲಿಡು. ಹಾ, ಇದು ಇಲ್ಲಿ ಹಾಕೋ. ಆ ಟಿಪಾಯ್ ತಗೊಂಬಂದು ಇಲ್ಲಿಡು. ಆ ಕುರ್ಚಿ ತೊಗೊಂಡೋಗ ಅಲ್ಲಿಡಪ್ಪ, ಅಲ್ಲಿಡು. ಕರೆಕ್ಟ್. ಜಾನ್ಕಿ ಫಿಲ್ಟರ್ ನೀ ನನ್ ಡಿಸ್ಟರ್ಬ್ ಮಾಡ್ಬೇಡ. ಈಗ ನೋಡು, MLA ಮಿನಿಸ್ಟರ್ ಬಂದ್ರೆ ಒಳಗ್ ಕೂರ್ಸಿ, ಸುಮ್ನೆ ನೋಡಕ್ ಬಂದವ್ರನ್ನ ಹೊರಗಡೆ ಕೂರ್ಸಿ. ಗೊತ್ತಾಯ್ತಾ? ಏನಿದು ಸಂಭ್ರಮ? ಸೀನು, ನನ್ನೇನ್ ಇವಾಗ ಪ್ರೈಮರಿ ಸ್ಕೂಲ್ ಟೀಚರ್ ಅಂತ ತಿಳ್ಕೊಂಡಿದ್ಯಾ? ಮತ್ತೆ MLA ಶಿವು ತಂದೆ ಕಣಯ್ಯ. ಇದು ನಿಮ್ ಮಗನಿಗೋಸ್ಕರ ಮಾಡೋ ಏರ್ಪಾಟ? ಅನಾಥ ಬಂಧುಗೆ, ಅನಾಥ ರಕ್ಷಕನಿಗೆ, ಬಡವರ ಬಂಧುಗೆ, ಅನಾಥ ಬಂಧುಗೆ, ನಮ್ಮ ನಾಯಕ ಶಿವಗೆ, ನಾಯಕ ಶಿವಗೆ. ಏನೆಲ್ಲಾರು ಒಟ್ಟಿಗೆ ಬಂದ್ಬಿಟ್ಟಿದ್ದೀರಲ್ಲ? ಎಂದಾದ್ರೂ ಒಂದಿನ ನಮ್ಮ ಅಂಗಡಿಗಳ ಜಾಗ ನಮ್ ಸ್ವಂತದ್ದಾಗುತ್ತೆ ಅನ್ನೋ ನಂಬಿಕೆಯಿಂದ ಇಷ್ಟು ವರ್ಷ ಕಪಾಲಿಗೆ ಬಾಡಿಗೆ ಕೊಡ್ತಿದ್ವಿ. ಆ ಸತ್ತೋ ಸರ್ವೆ ಆಫೀಸರ್ ಬಂದು ಹೇಳಿದ್ರಿಂದ ಆ ಜಾಗ ಕಪಾಲಿದಲ್ಲ, ಸರ್ಕಾರದ ಗೋಮಾಳ ಅಂತ ನಮಗೆ ಗೊತ್ತಾಯ್ತು. ಇವತ್ತು ಕಪಾಲಿ ಕಡೆಯವರು ಬಾಡಿಗೆ ವಸೂಲ್ ಮಾಡೋಕ್ ಬರ್ತಿದ್ದಾರೆ. ನೀವೇ ನಮ್ಮನ್ನು ಕಾಪಾಡಬೇಕು. ನೀವು ಕಪಾಲಿಂದ ಆ ಜಾಗನ ಹೇಗ್ ತಗೊಂಡ್ರಿ? 10,000 ರೂಪಾಯಿ ಹಣ, ತಿಂಗಳಿಗೆ 250 ರೂಪಾಯಿ ಬಾಡಿಗೆ ಕೊಟ್ರೆ 2 ವರ್ಷದಲ್ಲಿ ಆ ಜಾಗ ನಿಮ್ ಸ್ವಂತದ್ದಾಗುತ್ತೆ ಅಂತ ಹೇಳಿದ್ರು. ಅವ್ನ್ ನಂಬ್ಕೊಂಡು ನಾವು 10 ವರ್ಷದಿಂದ ಬಾಡಿಗೆ ಕಟ್ತೇನೆ ಇದ್ದೀವಿ. ಆದ್ರೂ ಆ ಜಾಗ ನಮಗೆ ಸಿಗ್ಲಿಲ್ಲ. ಅದು ಅಲ್ಲದೆ ಮಳೆ ಬೆಳೆ ಇಲ್ಲದೆ ತುಂಬಾ ಕಷ್ಟ ಆಗಿದೆ. ಅದು ಮಾತ್ರ ಅಲ್ಲ, ನಾವು ವಾಸ ಮಾಡ್ತಿರೋ ನಮ್ಮ ಸ್ವಂತ ಮನೆಗೆ ನಾವೇ ಬಾಡಿಗೆ ಕಟ್ತಾ ಇದೀವಿ. ಈ ವಿಷಯನ ಪೊಲೀಸ್ನವ್ರಿಗೆ ತಿಳಿಸ್ಲಿಲ್ವಾ? ನಮಗೆ ಸಹಾಯ ಮಾಡಕ್ ಪೊಲೀಸ್ ಬಂದ್ರು ಅವ್ರ ವಿರುದ್ಧವಾಗಿ ನಾವೇ ಸಾಕ್ಷಿ ಹೇಳ್ತೀವಲ್ಲ. ಇದುವರೆಗೂ ಕಪಾಲಿಗೆ MLA ಪುರುಷೋತ್ತಮ ಸಹಾಯ ಮಾಡ್ತಿದ್ರು. ಈಗ ನಮ್ ಸಹಾಯಕ್ಕೆ ನೀವೇ MLA ಆಗಿ ಬಂದಿದ್ದೀರಾ. ತಗೊಳ್ರಿ ಫಿಲ್ಟರ್ ಕಾಫಿ. MLA ಮನೆ ಕಾಫಿ ಕುಡಿಯಯ್ಯ. ಅಂಕಲ್, MLA ಸಾಹೇಬ್ರ ಸ್ವಾಗತಕ್ಕೋಸ್ಕರ ರೆಡ್ ಹುಡುಗಿಯಿಂದ ರೆಡ್ ಕಾರ್ಪೆಟ್ ರೆಡಿ. ಅರೆ, ನಿನ್ನ ಮಗಳ ಏರ್ಪಾಟ್ ನೋಡಯ್ಯ ಹೇಗಿದೆ. ಎಲ್ಲೇ ಅವನು? ಏನ್ ದುರ್ಗುಟ್ಕೊಂಡು ನೋಡ್ತಿದ್ಯಾ? ಕಟ್ಕೊಂಡಿದ್ದಾನ? ಅವನೇನ್ ನಿನ್ನ ಇಟ್ಕೊಂಡಿದ್ದಾನ? ಅಯ್ಯೋ, ಗೌರಿ, ಇದು ಬರೀ ಸ್ಯಾಂಪಲ್. ಇನ್ನು 24 ಗಂಟೆ ಒಳಗೆ ನಿನ್ನ ಮಗ MLA ಪದವಿಗೆ ರಾಜೀನಾಮೆ ಕೊಡ್ತಿದ್ರೆ ನಾನು ದುಶ್ಯಾಸನ ಆಗ್ಬೇಕಾಗತ್ತೆ. ಸರಿ, ಇನ್ಮೇಲೆ ನೀವ್ಯಾರು ಆ ಜಾಗಕ್ಕೆ ಬಾಡಿಗೆ ಕೊಡ್ಬೇಡಿ, ನಾನ್ ನೋಡ್ಕೋತೀನಿ. ಶಿವಣ್ಣ ಶಿವಣ್ಣ ಶಿವಣ್ಣ, ಆ ಕಪಾಲಿ ಒಂದ್ ಕಡೆಯವರು ಮನೆ ಹತ್ರ ಬಂದು ಗಲಾಟೆ ಮಾಡಿ ಗೌರಮ್ಮ ರೌಕೆ ಹೊಡೆದು ನಿಮ್ಮ ಅಪ್ಪ ಅಮ್ಮನ ಬಾಯಿಗೆ ಬಂದಂಗೆ ಬೈದು ಅವಮಾನ ಮಾಡಿ ಹೊರಟೋದ್ರು. ಓಹೋ, ನೀನೇನ ಕಪಾಲಿ?
ನಾನೇನೋ ಮಹಾಭಾರತದ ಘಟೋದ್ಗಜ, ದುರ್ಯೋಧನ, ರಾಮಾಯಣದ ರಾವಣ ಅಂತ ಏನೇನೋ ಭಯಂಕರವಾದ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದೆ. ಇಲ್ಲಿ ನೋಡಿದ್ರೆ ಟುಶ್. ಅಲ್ಲ, ಬೀದಿಲಿ 3 ಕಾಸ್ಗೋಸ್ಕರ ಭಿಕ್ಷೆ ಎತ್ತೋರ್ ತರ ಕೂತ್ಕೊಂಡು ತರ್ಕ್ಲಾಂಟಿ ಮುರ್ದಂಗ ಬಾರಿಸ್ತಿದ್ಯಲ್ಲೋ. ಗೋಮಾಳ ಜಮೀನಲ್ಲಿ ಕಟ್ಟಿರೋ ಅಂಗಡಿಯವ್ರ ಹತ್ರ ಬಾಡಿಗೆ ವಸೂಲ್ ಮಾಡ್ತಿದ್ಯಾ, ಸ್ವಂತ ಮನೆ ಇರೋರ ಹತ್ರ ದಂಡ ವಸೂಲ್ ಮಾಡ್ತಿದ್ಯಾ. ನಿನ್ನ ಅರಸು ಮನೆ ತರದ ಖಜಾಂಚಿ ಅಂತ ನೆನಪ? ಏಯ್, ಬ್ರಿಟಿಷ್ನವ್ರಿಗೆ ಜಾಗ ಕೊಡಲ್ಲ ಅಂತ ಒದ್ದೋಡಿಸಿದ ಕೃಷ್ಣದೇವರಾಯ, ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ಚೆನ್ನಮ್ಮ ಹುಟ್ಟಿದ ನಾಡು ಕನ್ನಡ ನಾಡು ಕಣ ಇದು. ನಿನ್ನಂತ ಕೇವಲ ಗೂಂಡಾಗಿರಿ ಮಾಡಿ ಬದುಕ್ತಾ ಇರೋರಿಗೆ ನಮ್ಮ ಜನ ಬಾಡಿಗೆ ಕೊಡಕ್ಕಾಗತ್ತಾ? ನಾನು ಮನೇಲಿ ಇಲ್ದೇ ಇದ್ದಾಗ ನಮ್ಮನೆಗೆ ನುಗ್ಗಿ ಹೆಂಗಸ್ರ ಹತ್ರ ಗಲಾಟೆ ಮಾಡಿ ಬಂದಿದ್ಯಾ? ನೋಡು, ನಾನು ಮೊದಲು ಶಿವು ಆಗಿದ್ದಿದ್ರೆ ಇಷ್ಟೆಲ್ಲ ಮಾತಾಡ್ತಾನೆ ಇರಲ್ಲ. ಏಕ್ ಮಾರ್ ದೋ ತುಕಡ ಅನ್ನೋ ಹಾಗೆ ಒಳಗಡೆ ಕಾಲಿಟ್ಟ ತಕ್ಷಣ ನಿನ್ನ ಮುಖದ ಮೇಲೆ ಜಾಡ್ಸ್ ಒದ್ದಿ ಚಿಂದಿ ಉಡಾಯಿಸ್ಬಿಡ್ತಿದ್ದೆ. ಆದ್ರೇನ್ ಮಾಡ್ಲಿ, ಜನ ಎಲ್ಲ ಸೇರಿ ಓಟ್ ಹಾಕಿ ಒಂದು ಗೌರವವಾದ ಪದವಿ ಕೊಟ್ಬಿಟ್ಟಿದ್ದಾರೆ, MLA ಅಂತ. ಅದನ್ನ ಮಿತಿ ಮೀರಿ ನಾನು ನಿನಗೆ ಒದ್ದೆ ಅಂತ ಇಟ್ಕೋ, ನನ್ನ ಸೀಟಿಗೆ ನಾನೇ ಅಗೌರವ ತಂದಂಗಲ್ವಾ? ನೋಡು ಮರಿ, ನಿನ್ನ ದಂಧೆ ಎಲ್ಲ ಬಿಟ್ಬಿಡು. ಇಲ್ಲ, ಆಗಲ್ಲ, ನಾನು ಮಾಡೇ ಮಾಡ್ತೀನಿ ಅಂದ್ರೆ ನಾನು MLA ಅನ್ನೋದನ್ನ ಮರ್ತ್ಬಿಟ್ಟು ರೌಡಿ MLA ಆಗ್ಬೇಕಾಗತ್ತೆ. ಅರ್ಥ ಆಯ್ತಾ ಕಪ್ಪಿ ನನ್ನ ಮಗನೇ? ಕಪಿ ಅಲ್ಲ, ಕಪಾಲೆ. ಏಯ್ ಕಪಾಲಿ, ಈ ಕಪಿ ಆಗ್ಬಿಟ್ಟಿಯಲ್ಲ. ಏಯ್, ನಿನ್ನ ಹೆಸರಲ್ಲಿರೋ ಈ ಬೋರ್ಡ್ಗಳನ್ನೆಲ್ಲ ನಿಮ್ ಕಡೆಯವ್ರಿಗೆ ಹೇಳಿ ಕಿತ್ತಾಕ್ಸಿದ್ರೆ ಸರಿ. ಇಲ್ಲ, ನಮ್ಮ ಗುರು 100 ಕಿಲೋಮೀಟರ್ ಹೋಗ್ತಾನೆ, ನೀನು ಓಡಿ ಓಡಿ ಜೂಲ್ ನಾಯಿ ತರ ಆಗ್ಬಿಡ್ತೀಯ. ಹಾ ಹೇಳು. ಏಯ್ ಏಯ್, ಎಲ್ಲ ಬೋರ್ಡು ಕಿತ್ತಾಕ್ರೋ. ಡ್ಯಾಡಿ,
ಮೈ ಡಿಯರ್ ಡ್ಯಾಡಿ. ಎಸ್ ಮೈ ಡಿಯರ್ ಸನ್. ದುಶ್ಯಾಸನ ಹೇಳ್ಕೊಂಡು ಬಂದಿದ್ದೀನಿ, ನೀವೇನ್ ಬೇಕಾದ್ರೂ ಮಾಡಿ. ಸಾಕಮ್ಮ. ಶಿವು, ಎಳ್ಕೊಂಡೋಗ ಅವನು, ಎಳ್ಕೊಂಡೋಗ. ಐ ಆಮ್ ಸಾರಿ ಇನ್ಸ್ಪೆಕ್ಟರ್, ಇವನ್ನ ಒಳಗೆ ತಳ್ಳೋದಕ್ಕೆ ಮೀನಾಮೇಷ ಎಣಿಸ್ತಿದ್ರಿ, ಅದಕ್ಕೋಸ್ಕರ ನಾನೇ ತಳ್ಳಬೇಕಾಗಿತ್ತು. ಕಂಪ್ಲೇಂಟ್ ಏನ್ ಗೊತ್ತಾ? ಗೋಮಾಳ ಜಮೀನನ್ನ ತನ್ನ ಜಮೀನು ಅಂತ ಜನಗಳ ಹತ್ರ ಬಾಡಿಗೆ ವಸೂಲು ಮಾಡ್ತಿದ್ದ. ಯಾಕೆ ಅಂತ ನಾನು ಕೇಳಕ್ ಹೋಗಿದ್ದಕ್ಕೆ ನನಗೆ ಎದವಾತದ್ವ ಹೊಡೆದ. ಇದೇ ಕೇಸು. FIR ರೆಡಿ ಮಾಡಿ, ಅರ್ಧ ಬೆಡ್ ನಾನು ಎತ್ತಿದ್ದೀನಿ, ಬ್ಯಾಲೆನ್ಸ್ ನೀವೆತ್ತಿ. ಗುಡ್ ಲಕ್. ಏ ರಾವ್, ನೀನು ನಿರಂತರವಾಗಿ ಇನ್ಸ್ಪೆಕ್ಟರ್ ಆಗಿರ್ಬೇಕು ಅಂತಂದ್ರೆ ಕಪಾಲಿನ ಮರ್ಯಾದೆಯಾಗಿ ಹೊರಗಡೆ ಕಳ್ಸು. ಇವ್ರು ಮಾತೆಲ್ಲ ಕೇಳ್ಕೊಣಿಬೇಡ. ಇವ್ರ ದರ್ಪ ಎಲ್ಲ ಏನಿದ್ರು ಕೇವಲ 5 ವರ್ಷ ಅಷ್ಟೇ. ತಕಳಪ್ಪ, ಎದುರಿಸ್ತಾ ಇದ್ದಾನೆ. ಇಂಥ ನಾಯಿಗಳ ಕೈಯಿಂದ ನನ್ನ ಕೂದಲು ಒಂದ್ ಎಳೆ ಕೂಡ ಅಳ್ಳಾಡ್ಸಕ್ ಆಗಲ್ಲ ಇನ್ಸ್ಪೆಕ್ಟ್ರೆ. ಏನಪ್ಪ ಪುರುಷೋತ್ತಮ, ಪುರುಷ, ಫೂ ಲೋ ಫೂ, ನಿನ್ನಂತ ರೌಡಿಗಳನ್ನ ಇಂಥ ಗೂಂಡಗಳು. ಏಯ್, ಏನ್ ಗರಡ್ಗಮ್ಮ ನಿಂತಾಗ ನಿಂತಿದ್ಯಾ? ಹೋಗೊಂದ್ ಮೂಲೆಯಲ್ಲಿ ಕೂತ್ಕೋ. ಇನ್ಸ್ಪೆಕ್ಟ್ರೆ, ಇಂಥವನ್ನೆಲ್ಲ ಒಳಗೆ ಹಾಕಕ್ಕೋಸ್ಕರ ನಾನು ಹೊರಗೆ ಬಂದಿರೋದು. ಸರ್ಕಾರದವರು ನಿಮ್ಗೆ ಸಂಬಳ ಕೊಡೋದು ಈ ಕೆಲ್ಸಕ್ಕೇನೆ. ಅದನ್ನ ಬಿಟ್ಟು ಹೆದರ್ಕೊಂಡು ಅಪರಾಧಿಗಳನ್ನ ಹೊರಗೆ ಹಾಕಿ ನಿರಪರಾಧಿನ ಒಳಗಾಕೋದು ಯಾವ ನ್ಯಾಯ? ನೋಡಿ, ಹಳೇದನ್ನೆಲ್ಲ ನೋಡಿ ನೋಡಿ ಜನ ಬೇಸತ್ತೋಗಿದ್ದಾರೆ. ಯಾವ್ದಾದ್ರು ವಸ್ತುನ ಸಾಧಿಸಿ ತೋರಿಸಿ. ಕರ್ನಾಟಕ ಪೊಲೀಸ್ ಅಂದ್ರೆ ಒಳ್ಳೆ ಹೆಸರಿದೆ. ಅಲ್ಲೇ ಮರಿ, ನಾನು ಈ ಏರಿಯಾ MLA, ಯಾವ ಪಕ್ಷದ ಗುಲಾಮನೂ ಅಲ್ಲ, ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಗೆದ್ದಿದ್ದೀರಿ. ಈ ಏರಿಯಾದಲ್ಲಿ ಯಾವ ಸಮಸ್ಯೆ ಬಂದ್ರು ಎಲ್ಲ ನನ್ನ ಹತ್ರಕ್ಕೆ ಬರ್ತಾರೆ. ನಿಮ್ಮ ಮನೆಗೆ ಬಂದ್ರು ಅಷ್ಟೇ. ಅದಕ್ಕೋಸ್ಕರ ಮರ್ಯಾದೆಯಿಂದ ಹೋದ್ರೆ ಸರಿ, ಇಲ್ಲ ಬಟ್ಟೆ ಬೆಚ್ಚಿ ಉಡ್ದಾರ ಕಿತ್ ಕಳಿಸ್ಬೇಕಾಗತ್ತೆ. ಕಪಾಲಿ ಒಬ್ಬನ ಒಳಗೆ ಹಾಕಿದ ಮಾತ್ರಕ್ಕೆ ಊರಿನ ಸಮಸ್ಯೆ ಬಗೆಹರಿತೆ ಅನ್ಕೊಂಡ್ಯಾ? ನೋಡು, ನಿದ್ದೆ ಮಾಡ್ತಿದ್ದ ಹುಲಿನ ಕೆಣಕಿದ್ಯಾ? ಇನ್ನು ಮೇಲೆ ಪ್ರಾರಂಭ ದುಷ್ಟರ ಸಂಹಾರ. ಥ್ಯಾಂಕ್ ಯು ಸರ್. ನೋಡಿ, ಇಲ್ಲಿ ನಡೆದ ವಿಷಯಗಳನ್ನ ನಾನು ಕಮಿಷನ್ ಹತ್ರ ಮಾತಾಡಿದ್ದೀನಿ. ಅವ್ರು ನನ್ನ ಬೇಡಿಕೆ ಕೂಡ ಒಪ್ಕೊಂಡಿದ್ದಾರೆ. ಅವರವರ ಹೆಸರಿಗೆನೆ ಪಟ್ಟಿ ಕೂಡ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ನೀವು ಆ ಕಪಾಲಿಗೆ ತಿಂಗಳಿಗೆ 250 ರೂಪಾಯಿ ಕಟ್ತಿದ್ದನ್ನ ಸರ್ಕಾರಕ್ಕೆ ಕಟ್ಟಿದ್ರೆ ನಿಮ್ಮ ಅಂಗಡಿಗಳು ನಿಮ್ಮ ಹೆಸರಿಗೆ ಆಗುತ್ತೆ. ನಮಸ್ಕಾರ. MLA ಶಿವಗೆ, MLA ಶಿವಗೆ, MLA ಶಿವಗೆ, MLA ಶಿವಗೆ.